ಜೋಶಿ ಮಹಿಳೆಯ ಅತ್ಯಾಚಾರಿಗಳನ್ನ ಸಮರ್ಥಿಸಿದವರು. ನರೇಂದ್ರ ಮೋದಿ ಕೂಡಲೇ ಜೋಶಿ ಅವರನ್ನ ವಜಾ ಮಾಡಬೇಕು. ಪ್ರಹ್ಲಾದ್ ಜೋಶಿ ವಿರುದ್ಧ ಸಿದ್ದರಾಮಯ್ಯ ಗಂಭೀರ ಆರೋಪ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಸಿದ ಮೇಲೆ ಅವರ ಒಂದು ಖಾತೆಯನ್ನ ಕರ್ನಾಟಕದ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ನರೇಂದ್ರ ಮೋದಿ ಅವರು ಕೊಡ್ತಾರೆ. ಆ ವಿಚಾರ ಇಡೀ ಕರ್ನಾಟಕದ ಜನತೆಗೆ ಖುಷಿ ಕೊಡುವಂತಹ ಒಂದು ವಿಚಾರ. ಯಾಕೆಂದ್ರೆ ನಮ್ಮ ಒಬ್ಬ ಕನ್ನಡಿಗ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ, ಇಡೀ ದೇಶದ ಶಿಕ್ಷಣ ಸಚಿವರಾಗಿರುವಂತಹದ್ದು ನಮಗೆ ಒಂದು ರೀತಿಯಲ್ಲಿ ಹೆಮ್ಮೆಯನ್ನು ತಂದುಕೊಟ್ಟಂತಹ ವಿಚಾರ. ಸೊ ಆದ್ರೆ ಆ ಒಂದು ವಿಚಾರವನ್ನ ಈಗ ಸಿದ್ದರಾಮಯ್ಯನವರು ತೀವ್ರವಾಗಿ ಖಂಡಿಸಿದ್ದಾರೆ. ಅದು ಯಾವ ರೀತಿ ಅಂತಂತಂದ್ರೆ, ತಮ್ಮ ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಮುಖ್ಯಮಂತ್ರಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಮಹಿಳೆಯ ಅತ್ಯಾಚಾರಿಗಳನ್ನ ಸಮರ್ಥನೆಯನ್ನ ಮಾಡಿಕೊಂಡಂತಹ ವ್ಯಕ್ತಿ. ಸೊ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಜೋಶಿ ಅವರಿಂದ ಶಿಕ್ಷಣ ಖಾತೆಯನ್ನ ತಕ್ಷಣವೇ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ಕರ್ನಾಟಕದ ಸಂಸದರೊಬ್ಬರು ದೇಶದ ಶಿಕ್ಷಣ ಸಚಿವರಾದರೆಂದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿತ್ತು, ಸಿದ್ದರಾಮಯ್ಯ ಹೇಳಿರುವಂಥದ್ದು. ಆದರೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯ ಅತ್ಯಾಚಾರಿಗಳನ್ನ ಸಮರ್ಥಿಸಿದಂತಹ ಪ್ರಹ್ಲಾದ್ ಜೋಶಿ ಅವರನ್ನ ಶಿಕ್ಷಣ ಸಚಿವನಾಗಿ ಮಾಡಿ ಕನ್ನಡಿಗರೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ಪರಿಸ್ಥಿತಿಯನ್ನ ಮಾಡಿದ್ದಾರೆ. ಹೀಗಂತ ಕಠಿಣ ಶಬ್ದಗಳಲ್ಲಿ ಸಿದ್ದರಾಮಯ್ಯನವರು ಟೀಕೆ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಧರ್ಮೇಂದ್ರ ಪ್ರಧಾನ್ ಅವರಿಗಿಂತ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಭಿನ್ನರಲ್ಲ. ಹೀಗಂತ ಸಿದ್ದರಾಮಯ್ಯ ಕೂಡ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇವರಿಬ್ಬರು ಕೂಡ ಸೈದ್ಧಾಂತಿಕವಾಗಿ ಅವಳಿ ಜವಳಿಗಳು. ಇಬ್ಬರು ಸಂಘ ಪರಿವಾರದ ಎಬಿವಿಪಿ ಹಿನ್ನೆಲೆಯಿಂದ ಬಂದಂತಹವರು. ಮಹಿಳೆಯರು, ದಲಿತರು, ಬಡವರು, ಹಿಂದುಳಿದ ವರ್ಗಗಳು ಹಾಗೂ ಮುಸ್ಲಿಂ ಕ್ರಿಶ್ಚಿಯನ್ನರ ಬಗ್ಗೆ RSS ಹೊಂದಿರುವಂತಹ ಅಭಿಪ್ರಾಯವನ್ನೇ ಈ ಇಬ್ಬರು ನಾಯಕರು ಹೊಂದಿದ್ದಾರೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಪ್ರಧಾನ್ ಅವರ ಸ್ಥಾನಕ್ಕೆ, ಧರ್ಮೇಂದ್ರ ಪ್ರಧಾನ್ ಅವರ ಸ್ಥಾನಕ್ಕೆ ಜೋಶಿ ಅವರನ್ನ ತಂದು ಕೂರಿಸಲಾಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ RSS ಬ್ಯಾಕ್ಗ್ರೌಂಡ್ ಇಂದ ಬಂದಂತವರು. ದಲಿತರು, ಬಡವರು, ಮಹಿಳೆಯರ ಬಗ್ಗೆ ಇವರಿಗೆ ಒಂದು ಸ್ವಲ್ಪನೂ ಕೂಡ ಕಿಂಚಿತ್ತು ಒಂದು ಒಳ್ಳೆಯ ಒಪಿನಿಯನ್ ಇಲ್ಲ. ಸೊ ಹಾಗಾಗಿ ಇವ್ರನ್ನ ನರೇಂದ್ರ ಮೋದಿ ಅವರು ಮತ್ತೆ ಕೂರಿಸಿದ್ದಾರೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಜಾಗಕ್ಕೆ ಜೋಶಿ ಅವ್ರನ್ನ ಕೂರಿಸಿದ್ದಾರೆ. ಅಂದ್ರೆ ಈಕ್ವಾಲಿಟಿ, ಅಂದ್ರೆ ಅವರಿಬ್ರು ಅದೇ ರೀತಿಯಾದಂತಹ ವ್ಯಕ್ತಿಗಳು ಅಂತ ಹೇಳಿ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ. ಇದೊಂದು ರೀತಿ ಊದುವುದನ್ನು ಕೊಟ್ಟು ಬಾರಿಸುವುದನ್ನು ಕೊಂಡು ಬಂದಂತೆ. ಇಲ್ಲಿ ಬದಲಾಗಿದ್ದು ಪಾತ್ರಧಾರಿ ಅಷ್ಟೇ. ಸೂತ್ರಧಾರಿಗಳಾದ RSS ನಿರ್ದೇಶನದಂತೆ ಇವರು ನಡೆದುಕೊಳ್ಳಬೇಕಾಗುವಂತಹ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಜೊತೆಗೆ ಗುಜರಾತ್ ಗಲಭೆಯ ಕಾಲದಲ್ಲಿ ಬಿಲ್ಕಿಸ್ ಬಾನೋ ಎಂಬ ಮಹಿಳೆಯ ಮೇಲಿನ ಸಾಮೂಹಿಕ ಅತ್ಯಾಚಾರಿಗಳನ್ನು 2022ರಲ್ಲಿ ಗುಜರಾತ್ ಸರ್ಕಾರ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸಿದರು. ಪ್ರಹ್ಲಾದ್ ಜೋಶಿ ಅವರು ಅದನ್ನ ಸಮರ್ಥಿಸಿಕೊಂಡಿದ್ರು, ಅತ್ಯಾಚಾರಿಗಳ ಪರವಾಗಿ ಮಾತನಾಡಿದರು. ಇಂತಹ ಮನಸ್ಥಿತಿಯವರು ಶಿಕ್ಷಣ ಸಚಿವರಾದರೆ ದೇಶದ ಶಿಕ್ಷಣ ವ್ಯವಸ್ಥೆಯ ಗತಿ ಏನಾಗಬಹುದು? ಇದು ಬಹಳ ಆತಂಕದ ವಿಚಾರ ಅಂತೇಳಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದರು. ಜೊತೆಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಹಾಗೂ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ನಿಜವಾದ ಮುಖವಾಡವನ್ನ ಕಿತ್ತೊಗೆದು ದೇಶದ ಮುಂದೆ ನಿಲ್ಲಿಸ್ತಾರೆ. ಸದನದಲ್ಲಿ ಅಧಿಕಾರ ಬಳಸಿ ಅವರ ಬಾಯಿ ಮುಚ್ಚಿಸಬಹುದು, ಆದರೆ ದೇಶದ ಕೋಟ್ಯಾಂತರ ಜನರ ಧ್ವನಿಯನ್ನ ಮುಚ್ಚಲು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ.
ಧರ್ಮೇಂದ್ರ ಪ್ರಧಾನ್ ಸಾಗಿದ ಹಾದಿಯಲ್ಲೇ ಜೋಶಿ ಅವರು ಕೂಡ ಹೊರಡುವುದಕ್ಕೆ ಬಹಳ ದಿನಗಳು ಬೇಕಾಗಿಲ್ಲ. ನರೇಂದ್ರ ಮೋದಿ ಅವರಿಗೆ ದೇಶದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಒಂದಿಷ್ಟು ಕೂಡ ಕಾಳಜಿ ಇದ್ದರೆ ತಕ್ಷಣವೇ ಪ್ರಹ್ಲಾದ್ ಜೋಶಿ ಅವರಿಂದ ಶಿಕ್ಷಣ ಖಾತೆಯನ್ನ ಕಿತ್ಕೊಂಡು ಅರ್ಹರಾಗಿರುವಂತಹ ಇತರೆ ಯಾರಾದರೂ ಸಂಸದರಿಗೆ ಈ ಮಹತ್ವದ ಹೊಣೆಯನ್ನ ನೀವು ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಪೋಸ್ಟ್ ಮೂಲಕ ಕೇಂದ್ರ ಸರ್ಕಾರವನ್ನ ಆಗ್ರಹ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸುಖ ಸುಮ್ಮನೆ ಯಾರ ಮೇಲೂ ಕೂಡ ಅಲಿಗೇಷನ್ ಮಾಡಲ್ಲ. ಅದಕ್ಕೆ ಕಾರಣಗಳು ಕೂಡ ಇರ್ತವೆ, ಅದಕ್ಕೆ ಸಾಕ್ಷಿಗಳು ಕೂಡ ಇರ್ತವೆ. ಸೊ ಹಾಗಾಗಿ ಈಗ ಜೋಶಿ ಅವರ ವಿರುದ್ಧ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅತ್ಯಾಚಾರಿಗಳ ಪರವಾಗಿದ್ದಾರೆ ಅವರು, ಮಹಿಳೆಯರ ವಿರುದ್ಧವಾಗಿದ್ದಾರೆ. RSS ಬ್ಯಾಕ್ಗ್ರೌಂಡ್ ನಿಂದ ಬಂದಿರುವಂತಹ ಇವ್ರಿಗೆ ಮತ್ತೆ ಅಗೇನು ಮೋದಿಯವರು ಮಣೆ ಹಾಕಿದ್ದಾರೆ. ಇದು ಸರಿಯಲ್ಲ ಅಂತಂತೇಳಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ. ಇದೆಲ್ಲ ಒಂದು ಕಡೆ ಕನ್ನಡಿಗರು ತಲೆ ತಗ್ಗಿಸುವಂತಹ ಒಂದು ವಿಚಾರ ಅಂತಂತ ಹೇಳಿ ಮೋದಿ ಅವರಿಗೆ ನೇರವಾಗಿ ಟಾಂಟ್ ಕೊಟ್ಟಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.